ಬೆಂಗಳೂರು ಟ್ರಾಫಿಕ್ ನಿಯಂತ್ರಣಕ್ಕೆ ಜಿಬಿಎ ಮೆಗಾ ಪ್ಲಾನ್ ಮಾಡಿದೆ. ಟ್ರಾಫಿಕ್ ಸಿಟಿ ಹಣೆಪಟ್ಟಿಯಿಂದ ಹೊರಬರಲು ಸರ್ಕಸ್ ಇದು. ಬೆಂಗಳೂರು ಟ್ರಾಫಿಕ್ ನಿಯಂತ್ರಣಕ್ಕೆ ಜಿಬಿಎ ಮೆಗಾ ಪ್ಲಾನ್. ಟ್ರಾಫಿಕ್ ಸಿಟಿ ಹಣೆಪಟ್ಟಿಯಿಂದ ಹೊರಬರಲು ಸರ್ಕಸ್. ಔಟರ್ ರಿಂಗ್ ರೋಡ್ ಟ್ರಾಫಿಕ್ ನಿಯಂತ್ರಣಕ್ಕೆ ಪ್ಲಾನ್. ಜಿಬಿಎ ಮುಖ್ಯ ಆಯುಕ್ತರು ಔಟರ್ ರಿಂಗ್ ರೋಡ್ಗೆ ಭೇಟಿಯಾಗಿದ್ದಾರೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ಕೆಆರ್ಪುರದವರೆಗೆ ರೌಂಡ್ಸ್, ಜೊತೆಗೆ ಬ್ಲೂರು ಜಂಕ್ಷನ್ ಟ್ರಾಫಿಕ್ ನಿಯಂತ್ರಣಕ್ಕೆ ಫ್ಲೈಓವರ್ ಅಂತಿದ್ದಾರೆ. ಇನ್ನು 800 ಮೀಟರ್ ಉದ್ದದ ಮೇಲ್ಸೇತುವೆ ನಿರ್ಮಾಣಕ್ಕೆ ಪ್ಲಾನ್ ಆಗ್ತಿದೆಯಂತೆ. ವೆಚ್ಚ, ಕಾಮಗಾರಿ ಅವಧಿ ಸಮಗ್ರ ವರದಿಗೆ ಸೂಚನೆ ನೀಡಲಾಗಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಭಿವೃದ್ಧಿಗೆ ಮೆಟ್ರೋ ಕೂಡ ಸಾಥ್ ನೀಡುತ್ತೆ. ದಕ್ಷಿಣ ಪಾಲಿಕೆ ಮತ್ತು ಮೆಟ್ರೋದೊಂದಿಗೆ ಸಮನ್ವಯ ಆಗತ್ತೆ. ಮೆಟ್ರೋ ನಿಲ್ದಾಣದ ಬಳಿ ರಸ್ತೆ ಸಮತಟ್ಟಾಗಿಸಲು ಸೂಚನೆಯನ್ನು ನೀಡಲಾಗಿದೆಯಂತೆ. ಬ್ಲೂರು ಮೆಟ್ರೋ ಬಳಿ 2 ಕಿಲೋಮೀಟರ್ ಪಾದಚಾರಿ ಮಾರ್ಗ, ಜೊತೆಗೆ ಅಗತ್ಯವಿರುವ ಸ್ಥಳಗಳಲ್ಲಿ ಸ್ಕೈ ವಾಕ್ ಕೂಡ ನಿರ್ಮಾಣ ಮಾಡಲಾಗುತ್ತಂತೆ. ಫೆಬ್ರವರಿ ಅಂತ್ಯದಲ್ಲೇ ಡಬಲ್ ಡೆಕ್ಕರ್ ರಸ್ತೆ ಕಾಮಗಾರಿ ಪೂರ್ಣ ಅಂತ ಮಾಹಿತಿ ಲಭ್ಯವಾಗಿದೆ. ಎಚ್ಎಸ್ಆರ್ ಜಂಕ್ಷನ್ ಸರ್ವಿಸ್ ರಸ್ತೆ ಡಾಂಬರೀಕರಣ ಆಗುತ್ತೆ. ಸೇಲಂ ಬ್ರಿಡ್ಜ್ ಬಳಿ ಪೇ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಜಾರಿಯಾಗುತ್ತೆ. ಟ್ರಾಫಿಕ್ ಸಿಟಿ ಅನ್ನುವಂತಹ ಹಣೆಪಟ್ಟಿಯಿಂದ ಹೊರಬರೋದಕ್ಕೆ ಈ ಎಲ್ಲ ಪ್ಲಾನ್ಗಳನ್ನು ಮಾಡಲಾಗಿದೆ. ವೆಚ್ಚ, ಕಾಮಗಾರಿ ಅವಧಿ ಸಮಗ್ರ ವರದಿಗೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಭಿವೃದ್ಧಿಗೆ ಮೆಟ್ರೋ ಕೂಡ ಸಾಥ್ ನೀಡುತ್ತೆ. ದಕ್ಷಿಣ ಪಾಲಿಕೆ ಮತ್ತು ಮೆಟ್ರೋದೊಂದಿಗೆ ಸಮನ್ವಯ ಆಗುತ್ತೆ. ಮೆಟ್ರೋ ನಿಲ್ದಾಣದ ಬಳಿ ರಸ್ತೆಯನ್ನು ಸಮತಟ್ಟಾಗಿಸೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಅಗತ್ಯವಿರುವಂತಹ ಸ್ಥಳಗಳಲ್ಲಿ ಸ್ಕೈ ವಾಕ್ ಕೂಡ ನಿರ್ಮಾಣವಾಗುತ್ತೆ. ಫೆಬ್ರವರಿ ಅಂತ್ಯದೊಳಗೆ ಡಬಲ್ ಡೆಕ್ಕರ್ ರೋಡ್ ಸಿಗುತ್ತೆ. ಎಚ್ಎಸ್ಆರ್ ಜಂಕ್ಷನ್ ಸರ್ವಿಸ್ ರಸ್ತೆ ಕೂಡ ಡಾಂಬರೀಕರಣ ಅಂತ ಹೇಳಲಾಗ್ತಿದೆ. ಬೆಂಗಳೂರು ಟ್ರಾಫಿಕ್ ನಿಯಂತ್ರಣಕ್ಕೆ ಜಿಬಿಎ ಮೆಗಾ ಪ್ಲಾನ್ ಮಾಡಿರುವಂಥದ್ದಿದು. ಔಟರ್ ರಿಂಗ್ ರೋಡ್ ಟ್ರಾಫಿಕ್ ನಿಯಂತ್ರಣಕ್ಕೆ ಪ್ಲಾನ್ ಆಗಿದೆ. ಜಿಬಿಎ ಮುಖ್ಯ ಆಯುಕ್ತರು ಔಟರ್ ರಿಂಗ್ ರೋಡ್ಗೆ ಭೇಟಿಯನ್ನು ನೀಡಿದ್ದಾರೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ಕೆಆರ್ಪುರದವರೆಗೆ ರೌಂಡ್ಸ್ ಹಾಕಿದ್ದಾರೆ. ಬ್ಲೂ ಜಂಕ್ಷನ್ ಟ್ರಾಫಿಕ್ ನಿಯಂತ್ರಣಕ್ಕೆ ಈಗಾಗಲೇ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಭಿವೃದ್ಧಿಗೆ ಮೆಟ್ರೋ ಕೂಡ ಸಾಥ್ ನೀಡುತ್ತೆ. ಹೆಂಗಾರ ಮಾಡಿ ಸಿಟಿ ಟ್ರಾಫಿಕ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಈಗ ಬೇರೊಂದು ಪ್ಲಾನ್ ನ ಮಾಡಿದ್ದಾರೆ, ಸರ್ಕಸ್ ಮಾಡ್ತಿದ್ದಾರೆ. ಔಟರ್ ರಿಂಗ್ ರೋಡ್ ಟ್ರಾಫಿಕ್ ನಿಯಂತ್ರಣಕ್ಕೆ ಪ್ಲಾನ್ ಆಗ್ತಿರುವಂತದ್ದು. ಜಿಬಿಎ ಮುಖ್ಯ ಆಯುಕ್ತರು ಔಟರ್ ರಿಂಗ್ ರೋಡ್ಗೆ ಭೇಟಿಯನ್ನ ನೀಡಿದ್ದಾರೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಂದ ಕೆಆರ್ಪುರದವರೆಗೆ ರೌಂಡ್ಸ್ ಹಾಕಿದ್ದಾರೆ. ಎಲ್ಲೆಲ್ಲಿ ಏನೇನಾಗ್ತಿದೆ, ಏನೇನು ಸೂಚನೆ ಕೊಡಬೇಕು ಅನ್ನೋ ಕಾರಣಕ್ಕೆ ಅಗತ್ಯವಿರುವ ಸ್ಥಳಗಳಲ್ಲಿ ಮುಂದೆ ಸ್ಕೈ ವಾಕ್ ಕೂಡ ನಿರ್ಮಾಣ ಆಗುತ್ತೆ. ಫೆಬ್ರವರಿ ಅಂತ್ಯದಲ್ಲೇ ಡಬಲ್ ಡೆಕ್ಕರ್ ರಸ್ತೆ ಕಾಮಗಾರಿ ಏನಿದೆಯಲ್ಲ ಇದು ಪೂರ್ಣವಾಗುತ್ತೆ. ಎಚ್ಎಸ್ಆರ್ ಜಂಕ್ಷನ್ ಸರ್ವಿಸ್ ರಸ್ತೆ ಏನಿದೆ ಅದು ಕೂಡ ಡಾಂಬರೀಕರಣ ಅಂತ ಹೇಳಲಾಗ್ತಿದೆ. ಸೇಲಂ ಬ್ರಿಡ್ಜ್ ಬಳಿ ಪೇ ಪಾರ್ಕಿಂಗ್ ವ್ಯವಸ್ಥೆ ಜಾರಿಯಾಗುತ್ತಂತೆ. ಒಟ್ಟಾರೆ ಜಿಬಿಎ ಟ್ರಾಫಿಕ್ ಅನ್ನ ಕಡಿಮೆಗೊಳಿಸಲು ಮತ್ತು ಅದನ್ನು ನಿಯಂತ್ರಣಕ್ಕೆ ತರಲು ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಈಗ ಟ್ರಾಫಿಕ್ ಸಿಟಿ ಅನ್ನುವಂತಹ ಹಣೆಪಟ್ಟಿಯಿಂದ ಹೊರಬರೋಕೆ ಸರ್ಕಸ್ ಮಾಡ್ತಿದೆ.